ಸಿಂಬಲ್ ಅದೇ ಇದೆ ಎಮ್ಮೆ. ಅವ್ರು ಹೇಳ್ತಾ ಇರೋದು ಅರ್ಥ ಐತಲ್ಲ, ಕನ್ನಡನೂ ಅವ್ರಿಗಲ್ಲ. ಪೂರ ಆಯಿಸ್ತಾ ಇರಪ್ಪ, ನಾವುಗಳು ಯಾರೂ ಬರಂಗಿಲ್ಲ. ಹಾಯ್ ಹಲೋ ನಮಸ್ತೆ ಕರುನಾಡು. ನಾವಿವತ್ತು ಬಂದಿರೋ ಲೊಕೇಶನ್ ಬಂದು ಹೇಳಲ್ಲ, ತೋರಿಸ್ತೀನಿ ನಿಮಗೆ. ಯಾ ಬ್ಯೂಟಿಫುಲ್ ವ್ಯೂ. ನಾವು ಇವತ್ತು ಬಂದಿರೋದು ಊಟಿಗೆ. ನೀವು ಕಲ್ಲತ್ತಿ ರೋಡು ಅದು ಕ್ಲೋಸ್ ಆಗಿದೆ. ತಮಿಳ್ನಾಡು ಆ ರಿಜಿಸ್ಟ್ರೇಷನ್ ವೆಹಿಕಲ್ಸ್ಗಳಿಗೆ ಬಿಡ್ತಾ ಇದ್ದಾರೆ. ಶಶಾಂಕ್, ಏನಕ್ಕೆ ಅದು ಬಿಡ್ತಾ ಇಲ್ಲ? ಕಲ್ಲತ್ತಿ ರೋಡು ಮೈಸೂರಿಂದ 130 ಕಿಲೋಮೀಟರ್ ಆಗ್ತಾಯಿತ್ತು ಊಟಿಗೆ ಬರೋಕ್ಕೆ. ಬಟ್ ಇವಾಗ ಆ ರೋಡ್ ತುಂಬ ಡೇಂಜರಸ್ ಆಗಿದೆ. 37 ರೋಡ್ ಆಗಿದೆ. ರೋಡ್ ಸ್ವಲ್ಪ ಚಿಕ್ಕದು, 2 ವೆಹಿಕಲ್ಗಳು ಹೋಗೋಕ್ಕೆ ಕಷ್ಟ ಆಗಿದೆ. ಅಂದರೆ ಆಕ್ಸಿಡೆಂಟ್ಸ್ಗಳು ಜಾಸ್ತಿ ಆಗಿದೆ, ಇಂಜಿನ್ ಸೀಸ್ ಆಗ್ತಾಯಿದೆ. ಈ ಕಾರಣಗಳಿಂದ ಮದ್ರಾಸ್ ಹೈಕೋರ್ಟೆ ಆರ್ಡರ್ ಮಾಡಿ ಬೇರೆ ಟೂರಿಸ್ಟ್ ವೆಹಿಕಲ್ಗಳನ್ನ ಬಿಡ್ತಾ ಇಲ್ಲ. ರಿಜಿಸ್ಟ್ರೇಷನ್ ಬಿಟ್ಟು ಯಾವ ಗಾಡಿಗಳನ್ನೂ ಬಿಡ್ತಾ ಇಲ್ಲ. ಆದ್ದರಿಂದ ಸ್ವಲ್ಪ ನಾವು ಬೆಂಗಳೂರು ಮೈಸೂರಿಂದ ಊಟಿಗೆ ಪ್ಲ್ಯಾನ್ ಮಾಡ್ಕೊಂಬರೋರು ಆಲ್ಟರ್ನೇಟಿವ್ ರೋಡ್ ಇದೆ. ಅದು ಸ್ವಲ್ಪ ಜಾಸ್ತಿ ಕಿಲೋಮೀಟರ್ ಆಗುತ್ತೆ, 80 to 100 ಕಿಲೋಮೀಟರ್ ಎಕ್ಸ್ಟ್ರಾ ಆಗುತ್ತೆ. ಆ ಕಡೆ ಬನ್ನಿ. ಈ ಕಡೆಯಿಂದ ನಾವು ನೋಡಿದಂಗೆ ಬಂದು ಮತ್ತೆ 20 ಕಿಲೋಮೀಟರ್ 40 ಕಿಲೋಮೀಟರ್ ಬರೋದಕ್ಕೆ 20, ಮತ್ತೆ ಇಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಬಿಡ್ಲಿಲ್ಲ, ಮತ್ತೆ ವಾಪಸ್ 20 ಹೋಗಿ ಮತ್ತೆ ಅಲ್ಲಿಂದ 70 ಕಿಲೋಮೀಟರ್ಸು ಬರಬೇಕಾಗುತ್ತೆ. ತುಂಬ ಲಾಂಗ್ ಆಗುತ್ತೆ. ಅದಕ್ಕೆ ಈ ರೂಟ್ ಬೇಡ, ಕಲ್ಲತ್ತಿ ರೂಟು. ಆ ಕಡೆಯಿಂದ ಇನ್ನೊಂದು ರೂಟ್ ಇದೆ, ಆ ರೂಟಲ್ಲಿ ಬನ್ನಿ. ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಕರ್ಕೊಬಂದಿದ್ದೀನಿ. ನಿಮಗೂ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇಲ್ಲಿ ನೋಡಿ ಹೇಗಿದೆ ವ್ಯೂ ಅಂತ. ಊಟಿದು ತುಂಬ ಚೆನ್ನಾಗಿದೆ ವ್ಯೂ. ಅದರಲ್ಲೂ ಇಲ್ಲಿ ಹಾರ್ಟ್ ಶೇಪಲ್ಲಿ ನೋಡಿ ಹೇಗೆ ಕಾಣುತ್ತೆ ಅಂತ. ಫೋಟೋಸ್ಗಂತೂ ಅಲ್ಟಿಮೇಟ್ ಆಗಿದೆ. ಲವರ್ಸ್ ಏನಾದ್ರು ಬಂದರೆ ಒಳ್ಳೆ ಫೋಟೋ ಸಿಗುತ್ತೆ. ಇವನು ಕಾಫಿ ಕುಡ್ಕೊಂಡು, ಓ ಇವೊಂದು ಟೀ ಅಲ್ಲ, ನೀರಾ ಟೀ, ಒಂದು ಕಾಫಿ. ತಗೊಂಡು ಹಂಗಲ್ಲ ಕಾಣುತ್ತೀನಿ. ಜಂಪರ್ ಮೇ ಬಂಪರ್. ನಾವು ಊಟಿಗೆ ಬಂದಿದ್ದೀವಿ ಅಂತ ಹೇಳಿದ್ವಿ. ಊಟಿಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾ? ಕೋತಗಿರಿ ಅಂತ. ಹೇಗಿದ್ದಾರೆ ಏನು ಅಂತ ನಿಮಗೆ ಸ್ವಲ್ಪ ಅದ್ರ ಬಗ್ಗೆ ವಿಚಾರ ತಿಳಿಸೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಜೊತೆ ನನ್ನ ಫ್ರೆಂಡ್ ಇದ್ದಾನೆ, ಚಡ್ಡಿ ದೋಸ್ತ್, ಅವನ ಜೊತೆ ಹೋಗ್ತಾ ಇದ್ದೀನಿ. ನೋಡೋಣ, ಅಲ್ಲಿಗೆ ಹೋಗಿ ನಿಮಗೆ ವ್ಯೂ ತೋರಿಸ್ತೀನಿ. ಹಲೋ ಹಲೋ, ಹೇಳಿ. ನಾವು ನಿಮ್ಮ ಅಭಿಮಾನಿ ಅಣ್ಣ. ಆಗ್ಲೇ ಬತ್ತ ಅಣ್ಣ ವ್ಯೂ ತೋರಿಸ್ತೀನಿ ಅಂದ್ಬಿಟ್ಟು ಹಾಕಿದ್ದ ಟಿಟಿಗೆ. ಒಂದ್ಸತಿ ಶಿವನ ಹತ್ರಕ್ಕೆ ಹೋಗಿ ಕಾಲು ನಮಸ್ಕಾರ ಮಾಡಿಕೊಂಡು ವಾಪಸ್ ಬಂದಿದ್ದೀನಿ. ಲೋ ಹತ್ಬೇಡ ಕಣೋ ಮಗ, ಬಿದ್ದಿದ್ಬಿಟ್ಟಿಯಾ, ಮದುವೆ ಬೇರೆ ಆಗಿಲ್ಲ. ನೋಡಿ ಇಲ್ಲಿ ಹೇಗಿದೆ ಲೊಕೇಶನ್. ಯಾಕೆಲ್ಲ ಊಟಿ 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 ಅಂತಾರೆ ಅಂದರೆ ಇದಕ್ಕೆ. ಈಗ ನೋಡೀಗ ಅಲ್ಲೊಂದು ಊರು ಅಂದರೆ ಇಷ್ಟು, ಮತ್ತು ಅಲ್ಲಿಷ್ಟು, ಅಲ್ಲಷ್ಟು ಎಲ್ಲ ನೋಡು, ಇಷ್ಟು ಒಂಥರ. ನೋಡಿ ಇಲ್ಲಿ ಅಣ್ಣನ ನಗ್ತಿದ್ದ. ಟೀ ಸೊಪ್ಪು ಕೇಳ್ತಾ ಇದ್ದಾರೆ. ನೋಡಿ ಟೀ ಸೊಪ್ಪೆಲ್ಲ ಕಿತ್ತಿ ಎಲ್ಲ ಜೋನ್ಸ್ ಇಟ್ಟಿದ್ದಾರೆ ಮೂಟೆಯಲ್ಲಿ. ನೋಡಿ ಕೀಳ್ತಾ ಇದ್ದಾರೆ. ಎಷ್ಟು ಫಾಸ್ಟಾಗಿ ಕೀಳ್ತಾ ಇದ್ದಾರೆ ಗೊತ್ತಾ?
ಪಟ್ ಅಂತ ಹಿಂಗೆ ಕಿತ್ಕೊಂಡು ಆದರೆ ವ್ಯೂ ಮಾತ್ರ ಆಸಮ್ ಆಗಿದೆ ಫ್ರೆಂಡ್ಸ್. ನನ್ನ ಮಗನ ಮಾತು ಕಟ್ಕೊಂಡ್ರೆ ಯಾವುದೋ ಕಾಡೊಳಗೆ ಏನೋ ದೇವಸ್ಥಾನ ಇದೆ ಅಂತ ಕರ್ಕೊಂಬಂದಿದ್ದಾನೆ. ರಿಸರ್ವ್ ಫಾರೆಸ್ಟ್ ಏರಿಯಾ ಇದು. ನೋಡ್ದ ಇರಲಿಲ್ಲ. ಬಾನಗುಡಿ ಸೇಕ್ರೆಡ್ ಗ್ರೂವ್. ಈಗ ಫಾರೆಸ್ಟ್ ಏರಿಯಾದೊಳಗೆ ಹೋಗ್ತಾ ಇದೀವಿ. ನೋಡ ತುಂಬ ಸೈಲೆಂಟ್ ಆಗಿದೆ. ಒಂಥರ ಹುಳಗಳು ಮತ್ತು ಪಕ್ಷಿಗಳದು ಶಬ್ದಗಳು, ಅದು ಬಿಟ್ಟರೆ ನಮ್ಮದೇ ವಾಯ್ಸ್ ಕೇಳಿಸ್ತಾ ಇರೋದು. ಫುಲ್ ಕಂಪ್ಲೀಟು ಫಾರೆಸ್ಟ್ ಏರಿಯಾ. ಓಕೆನಾ. ಇಲ್ಲಿ ಕಂಪ್ಲೀಟ್ ರಿಸ್ಟ್ರಿಕ್ಟ್ ಇಲ್ಲಿಲ್ಲ. ಈ ಜನಗಳು ಮತ್ತು ಇಲ್ಲಿದು ಆಚಾರ ವಿಚಾರಗಳಿಗೆ ಯಾರಿಗೂ ತೋರ್ಸಂಗಿಲ್ಲ. ಕಾಡು ಜನರವ್ರ ಹೆಂಗೆ ಇಲ್ಲಿ ಕಾಡು ಜನರುಗಳು ಇದ್ದಾರೆ, ಅಂದರೆ ನಾನು ಕೇಳಿದ ಮಟ್ಟಿಗೆ ಸ್ವಲ್ಪ ಅಪ್ಡೇಟೆಡ್ ಆಗಿದ್ದಾರೆ. ಓಕೆನಾ. ಯಾವುದು ದೇವಸ್ಥಾನ ಕಾಣಿಸ್ತೈತೆ? ಹೌದು, ಇದೆಲ್ಲ ಸ್ವಲ್ಪ ದೇವಸ್ಥಾನಗಳು ಆ ಥರದ್ದೆಲ್ಲ ಇರುತ್ತೆ. ಇಲ್ಲಿ ಒಂದು ದೇವಸ್ಥಾನ ಇದೆ. ಇಲ್ಲೆಲ್ಲ ಚಿಕ್ಕ ಚಿಕ್ಕದು ಹೇಗಿದೆ ಅಂದರೆ ತುಂಬ ಇದೆಲ್ಲ ಹಳೇ ದೇವಸ್ಥಾನ. ಅಂದರೆ ತಲೆಮಾರುಗಳಿಂದ ನಡ್ಕೊಬಂದಿರೋ ಆಚಾರ ವಿಚಾರಗಳ ಥರ ಕಾಣಿಸ್ತಾ ಇದೆ. ನೋಡೋಣ ಅಲ್ಲಿ ಯಾರಾದರೂ ಕಾಡು ಜನದರು ಯಾರಾದರೂ ಕಂಡ್ರೆ. ಹಲೋ ಗೈಸ್, ಇಲ್ಲಿ ಗಂಟ ಮೂವ್ ಆಗಿ ಬಂದಿದ್ದೀವಿ. ನೋಡೋಣ ಯಾರಾದರೂ ಕಾಣಿಸ್ತಾರ. ಶಶಾಂಕ್ ಯಾರೋ ಸಿಕ್ಕಿದ್ದಾರೆ. ಕೋವಿಲೇನಾ? ಕೋವಿಲ್ ಪೇರು ಏನೋ ಶಿವನ್ ಮಾಡ್ತಾ ಇದ್ದಾನೆ. ಏನಂದ್ರೆ ಶಶಾಂಕ್ ದೇವಸ್ಥಾನ ಇದೆ ಅಂತ ಅದನ್ನು ತೋರಿಸ್ತಾರಂತೆ. ಶಶಾಂಕ್ ಅಲ್ಲೂ ಹೋಗಿದಾರಲ್ಲ. ದೇವರು ಹೆಂಗೆ ದೇವ್ರಂತ ಇದು ಏನು ಇದು ಮಾಲಿಂಗಪ್ಪ ಅಂದಲೇ ಶಿವನ ಗುಡಿ. ಹೋಗೇಸು ಒಂದು ಇಲ್ಲ, ಬೇರೆ ಕಲ್ಲು ಮಟ್ತಾಡ್ದೆ, ಬಸವ ಕಲ್ಲಿಂದ ಒಂದು ಆಡ್ದೆ, ಅದು ಮಟ್ಟತ್ತ ಹಿಂಗೆ ಎತ್ತೀನಿ ಎತ್ತಿ ಆ ದೇವ್ರು ಮಾಡೋ ಟೈಮ್ಗೂ ದೇವ್ರ ಮಣ್ಣಿ ಮತ್ತೆ ಪಡಿ ಒಂದುಲೆ ಹೆಣ್ಗ ಗಂಡಸೂರು ಅಲ್ಲಿ ಹೋಗಕ್ಕೂ ಹೆಣ್ಗ ಅಲ್ಲಿ ಹತ್ರಕ್ಕೆ ಸೇರ್ಸಲ್ಲ. ಗುಡಿ ಮಾಡೋ ಟೈಮ್ಗ ಹೋಗ್ಬೇಕು. ಗುಡಿ ಮಾಡೋ ಟೈಮಲ್ಲಿ ಮಾತ್ರ ಸೇರಿಸೋದು, ಇನ್ನು ಬೇರೆ ಟೈಮಲ್ಲಿ ಸೇರಿಸಲ್ಲ. ಅಮ್ಮ ಅದೇ ಇದು ಎಷ್ಟು ವರ್ಷದ ಇತಿಹಾಸ ಅಮ್ಮ? ಇದು ಬಂದು ಪಾಂಡವರು ಬನಗುಡಿ ಎಂಬುದೇ ಬಂದು ಪಾಂಡವರು ಇದ್ದ ಸ್ಥಳ, ಊರು. ಪಾಂಡವರು ಇಲ್ಲಿಗೆ ಬಂದು ಇಲ್ಲಿ ಎದ್ದು ಅಳಿದು ಹೋದ ಎಡತ ಇದು ಬನಗುಡಿ. ಸೋಲೆ ಆಚೆಗೂ ಪಾಂಡವರು ಇದ್ದ ಅವರು ಇದ್ದ ಈ ದೇವರು ಒಂದು ದೊಡ್ಡ ದೇವರು ನೋಡಿದೆ ಇದ್ದ ಇಂದ ಕೂಟು ಪಣ್ಣೆ ಕಕ್ಕೆರಾಯ ಕಾರರಾಯ ಪಾಲು ಪಣ್ಣೆ ಎಂದು ಇಲ್ಲಿ ದನ ಆಡು ಬಿತ್ತು. ಆ ಕಾಲನ ಬಂದು ದನ ಆಡು ಇಲ್ಲಿ ಬೆತ್ತು ತಾನು ಅಣ್ಣ ತಮ್ಮ ಎರಡಾಗ ಒಂದು ಹೆಣ್ಣುನಾಲೆ ಸಂಡೆ ಅಣ್ಣನ ಹೆಂಡ್ರನಾಲೆ ಸಂಡೆ ಬಂದು ಹೋಗಿ ವಾಟರ್ ಫಾಲ್ಸ್ ಬುದ್ದು ಸತ್ತ. ಎರಡಾವು ಮೂರಾವು ಸತ್ರು. ಮೂರಾವು ಸತ್ತ ಇಲ್ಲಿ ಕಕ್ಕೆರಾಯ ಕಾರರಾಯ ಎಂದು ಮೀಟಿಂಗ್ ಬಿತ್ತು ಕೂಟು ಪಣ್ಣೆ ಅಲ್ಲೇ ಇದ್ದ ಆಸೆ. ಅಲ್ಲಿ ಬರ್ತಾ ಅಲ್ಲಿ ಟೆಂಪಲ್ ಏನೋ ಒಂದು ದೇವಸ್ಥಾನ. ಪಾಂಡವರು ಇದು ಫಸ್ಟ್ ಪಾಂಡವರು ಇದು ಈ ತಾಂಡಿ ಓಲೆ ಒಂದು ಗುಡಿ ಅಟ ಗುಡಿ ಬಂದು ಅದು ಪಾಂಡವರು ಗುಡಿ ಬಂದು ಪಾಂಡವರು ಅದೆಲ್ಲ ಇದರೆಲ್ಲ ಪಾದಗಪ್ಪ ನಂಗೆ ಅಯ್ಯಂದಿ ಅಂದರೆ ಇಲ್ಲಿದ್ದ ಆ ಲಾಸ್ಟ್ ಘಟ್ಟ ಅದೆಲ್ಲ ನಂಗೆ ಅಯ್ಯಂದಿ ಅಂತ ಇವರು ಬಂದು ಇಲ್ಲಿ ಫಸ್ಟ್ ಇದ್ದು ಇಲ್ಲಿದ್ದಾರೆ ಮಾಲಿಗೆ ಸ್ವಾಮಿಂದ ಅಲ್ಲಿ ಆಗಿದ್ದ ನಂಗೆ ಮೈನ್ ನಂಗೆ ದೇವರು ಬಂದು ಶಿವ ಏನು ನಂಗೆ ಕುಲದೈವ ಶಿವ. ಇಲ್ಲಿ ದೇವರು ಮಾಡಿರೋಣ ಅಡಿಗೆ ಬಂದು ಇಲ್ಲಿತ್ತ ಮುಂದಾಡೆ
ನಂಗೆ ನವಧಾನ್ಯಂಗಲ್ದ 7 ಬಗೆ ಧಾನ್ಯಂಗಲ್ ಹಾಕಿ ಪೊಂಗ ಬೆತ್ತ ನಂಗೆ ಪೂಜೆ ಮಾಡಿದ್ದಾರೆ. ಆ ಪೂಜೆ ರೀತಿಗೆ ಮರುಪಡಿ ಅದೇ ಆ ವಾಗದ ದೇವರಿಗೆ ಅದೇ 7 ಅನ್ನದಾನ ಮಾಡಿ ಪೂಜೆ ಮಾಡಿ ಬರ್ಕೆಗಿಂದ ಅನ್ನದಾನ ಎಲ್ಲ ಮಾಡಿದ್ದಾರೆ. ಇದು ಫಸ್ಟ್ ಪೂಜೆ, ಹಾಲನ್ನ ಪೂಜೆ. ಅದಕ್ಕಿಂತ ವಾಗೋದಕ್ಕೆ ಸೋಲೆವಾಗೋದ್ಮೇಲೆ ಗುಂಬಯ್ಯ ದೇವರಿಗೆ ಅದು ನಂಗೆ ಬಂದು ಗಂಡು ಮಕ್ಕಳಾಗತ್ತೆ, ಅದು ಶಿವಂತ ಅನ್ನ ಸೋಳೆವಾಗಿಪ್ಪ ಒಂದು ದೇವರು. ಇದು ಬಂದು ದೇವಸೋಲೆಂದಾಗಿದೆ ಫಸ್ಟ್. ಆ ದೇವಸೋಲೆಗೆ ಹಿಂದಾಡುತ್ತಾ ಬನಗುಡಿ ಅತ್ತೆಂದು ಬನ ಬಲ ಕಾಡು ಗುಡಿ ಬಲ ಇದೆ ತಮ್ಮಕ್ಕೆ ಹಿಂಗೆ ದೇವರು ಅದನ್ನ 2 ಕಲಂದು ಬನಗುಡಿ ಅತ್ತೆಂದ ಜರಬಿದ್ದಾರೆ ಅನ್ಸುತ್ತಾ. ಈ ಊರಿನ ಹೆಸರು ಬನಗುಡಿ. ಇವರು ಈ ನಂಗೆ ಒಂದು ಈ ದೇವರಿಗಾಗಿ ಪಾದುಗಾಪ ಇದ್ದಾರೆ ನೋಡು, ಆ ಪೂಜಾರಿ ಅತ್ತೆ ಮಗ ನಂಗೆ ಪಾದುಗಾಪ ಇದ್ದವರು. ಇದು ಗುಡಿ ಬಂದು ಎಷ್ಟು ವರ್ಷ ಆಯ್ತು ಅಣ್ಣ? ಇದು ನಾ ಕಂಡೆ 40 ವರ್ಷ ಆಯ್ತು. ಅದಕ್ಕೂ ಮುಂದೆ ಅಯ್ಯನದ್ದು ಇದ್ದಾಗ ಗುಡಿ ಇದು. ಈ ಗುಡಿ ಅಯ್ಯೋ 100 ಮೇಲೆ ಇದ್ದ, 100 ವರ್ಷದ ಮೇಲೆ ಅದೇ ಎಲ್ಲವೇ ಅದೆಲ್ಲವೇ. ನಡ್ಕೊಂಡು ಹೋದ್ರೆ ಇನ್ನೊಂದು 100 ಮೀಟರ್ಸಲ್ಲಿ ದೇವಸ್ಥಾನ ಸಿಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ. ಶಶಾಂಕ್, ಈ ದೇವಸ್ಥಾನವು ಕುರುಂಬ ಎಂಬ ಆದಿವಾಸಿಗಳ ದೇವಸ್ಥಾನ ಆಗಿದ್ದು, ದಟ್ಟ ಕಾಡಿನ ಮಧ್ಯದಲ್ಲಿರುವ ಈ ಪುರಾತನ ಶಿವನ ದೇವಸ್ಥಾನ ಅತ್ಯಂತ ಪವಿತ್ರ ಮತ್ತು ನಿರ್ಬಂಧಿತ ಸ್ಥಳವಾಗಿದೆ. ಇಲ್ಲಿ ಸಾಮಾನ್ಯ ಜನರಿಗೆ ಪ್ರವೇಶವಿಲ್ಲ. ವಿಶೇಷ ಸಂದರ್ಭಗಳಲ್ಲಿ ಮತ್ತು ಸ್ಥಳೀಯರ ಅನುಮತಿಯೊಂದಿಗೆ ಮಾತ್ರ ಈ ದೇವಸ್ಥಾನಕ್ಕೆ ಭೇಟಿ ನೀಡಬಹುದು. ಈ ರಹಸ್ಯಮಯ ಸ್ಥಳವು ಇಂದಿಗೂ ತನ್ನ ಸಂಪ್ರದಾಯ ಮತ್ತು ಪಾವಿತ್ರತೆಯನ್ನು ಕಾಪಾಡಿಕೊಂಡಿದೆ. ನೋಡಿ ಫ್ರೆಂಡ್ಸ್, ಇದು ಕುರುಂಬಾಸ್ ಎಂಬ ಆದಿವಾಸಿ ಕಾಡು ಜನಗಳ ದೇವಸ್ಥಾನ. ಇದು ಔಟ್ಸೈಡರ್ಸ್ ಅಲ್ಲ, ಅವ್ರಗಳಿಗೂ ಹಲೋ ಇಲ್ಲ. ವರ್ಷಕ್ಕೊಂದ್ಸಲ ಇಲ್ಲಿ ಪೂಜೆ ಮಾಡ್ತಾರಂತೆ, ಸ್ವಲ್ಪ ಇದ್ರಾಗಿ ಅವಾಗ ಮಾತ್ರ ಒಳಗಡೆ ಎಂಟ್ರಿ. ಅದು ಬಿಟ್ಟು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಒಳಗಡೆಗೆ ಹಲೋ ಇಲ್ಲ. ನಮಗೆ ಇಲ್ಲಿಗೆ ಬಿಡ್ತಾನೂ ಇರಲಿಲ್ಲ. ಆ್ಯಕ್ಚುಲಿ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರಿಂದ ಬಿಟ್ಟಿದ್ದಾರೆ ತಗೊಳ್ಳೋದಕ್ಕೆ. ನೋಡಿ ಹಿಂಗಿದೆ, ಹೆಂಗೆ ಗೊತ್ತಾ, ಎಷ್ಟು ಚಿಕ್ಕದಾಗಿ ಒಂದು ಗೇಟ್ ಥರ ಮಾಡ್ಕೊಂಡಿದ್ದಾರೆ ಈ ದೇವಸ್ಥಾನಕ್ಕೆ. ಎಷ್ಟು ಕ್ಯೂಟಾಗಿದೆ ನೋಡಿ ಅದು. ಏನೋ ತೋರಣ ಕಟ್ಟಕ್ಕೆ ಏನೋ ಒಂಥರ ಮಾಡ್ಕೊಂಡಿದ್ದಾರೆ. ಆ ಕಡ್ಡಿ ಆ ದಾರ ಎತ್ಕೊಂಡು ನೋಡಿ, ಏನೋ ಒಂಥರ ಡಿಫ್ರೆಂಟ್ ಆಗಿದೆ. ಐ ಥಿಂಕ್ ಏನಾದರೂ ದೀಪ ಹಚ್ಚೋದು, ಧೂಪ ಆ ಥರದ್ದು ಏನಾದರೂ ಇರ್ಬೋದಾ ಇದು? ರಾಮನ್ ಶಿವನ್ ஆண்டது ராமன் சிவன் 3 அண்ணன் தம்பி 2 அண்ணன் தம்பி 1 அண்ணி. இது போல இந்த இடம் இருந்தாங்க. அது யார் சொல்லணுமா? ರಾಮನ್ ಹಂಗೆ ಅನಿಸ್ತಿದೆ. ರಾಮನ್ ಓಕೆ, ಧನ್ಯವಾದಗಳು.